ಆತ್ಮೀಯ ಸರ್ವೋತ್ತಮ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ ಜಗದೀಶ್. ಇವತ್ತಿನ ವಿಷಯಗಳನ್ನು ತಮಗೆ ಪರಿಚಯ ಮಾಡೋಣ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಬಂಧುಗಳೇ, ತಮಗೆ ಪರಿಚಯ ಮಾಡ್ಕೊಡ್ತೀನಿ. ದಯಮಾಡಿ ನೋಡಿ, ಒಂದು ಲೈಕ್ ಮಾಡಿ. ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳೇ, ಬ್ಲಾಕ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, ಮಹಿಳಾ ಘಟಕ ಅಥವಾ ಇತರ ಎಲ್ಲ ಕಾಂಗ್ರೆಸ್ ಘಟಕಗಳ ಪದಾಧಿಕಾರಿಗಳು ಅದನ್ನು ಬಿಲ್ ಮಾಡಿ ವಾಪಸ್ಸು ಕೂಡ ಕೊಟ್ಟಿದ್ದೀರಿ. ಅವರು ಕೂಡ ತಮ್ಮ BLO ಪೋರ್ಟಲ್ಗಳಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅಪ್ಡೇಟ್ ಮಾಡಿದಂಥ ಮಾಹಿತಿ ಆಗಸ್ಟ್ 5ನೇ ತಾರೀಕು ಕಲ್ಲು ಪಟ್ಟಿ ಬರುತ್ತೆ. ಹೌದಾ? ಬರುತ್ತೆ ತಂದ್ಕೊಂಡಿದೆ, ಆದ್ರೆ ಬಹುತೇಕ ಬರುವುದಿಲ್ಲ. ಹೇಳ್ರಿ, ಯಾಕೆ ಬರೋದು ಸರ್? BLOಗಳು ಇರ್ತಾರೆ, ಪಕ್ಕದಲ್ಲಿ ಕೂತ್ಕೊಂಡು ಅಪ್ಡೇಟ್ನ ಕರೆಕ್ಟಾಗಿ ಮಾಡಿಸಿದ್ರೆ ನಿನ್ನ ಹೆಸರು ಮತಪಟ್ಟಿಗೆ ಬರುತ್ತೆ. ಇದೇ ಕಾರಣ. ಈಗ ಇಲ್ಲಿ SIR ಅಂತಕ್ಕಂಥದ್ದು ಮತಪಟ್ಟಿಯ ಪರಿಷ್ಕರಣೆ. ಮತಪಟ್ಟಿ ಪರಿಷ್ಕರಣೆ ಅಂದ್ರೆ ಏನು? ಮತಪಟ್ಟಿ ಪರಿಷ್ಕರಣೆ ಅಂದ್ರೆ ನಿಮ್ಮ ಬೂತ್ನಲ್ಲಿ ಯಾರಿಗೆ 18 ವರ್ಷ ಆಗಿರುತ್ತೆ ಅವ್ರನ್ನ ಮತದಾರ ಪಟ್ಟಿಗೆ ಸೇರಿಸುದು. ಯಾರಾದ್ರೂ ತೀರೋಗಿದ್ರೆ ಅವ್ರ ಹೆಸರನ್ನ ಮತಪಟ್ಟಿಯಿಂದ ಡಿಲೀಟ್ ಮಾಡ್ತಕ್ಕಂಥ. ಯಾರಾದ್ರೂ ಓಟು 2 ಕಡೆ ಇದ್ರೆ ಅದು ಅಪರಾಧ, 1 ಕಡೆ ಉಳಿಸ್ತಕ್ಕಂಥ. ಅಥವಾ ಯಾರೋ ಹೆಸರು, ತಂದೆ ಹೆಸರು, ವಿಳಾಸ ಅಥವಾ ಊರಿನ ಹೆಸರು ಏನೋ ತಪ್ಪಾಗಿರುತ್ತೆ, ಅದನ್ನ ತಿದ್ದುಪಡಿ ಮಾಡತಕ್ಕಂಥದ್ದು. ಇದನ್ನ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಕರೀತಾರೆ. ಆದ್ರೆ ಈಗ ನಡೀತಾ ಇದೆಯಲ್ಲ, ಇದು ಪರಿಷ್ಕರಣೆ ಅಲ್ಲ, ಹೊಸ ಮತದಾರರ ಪಟ್ಟಿ ತಯಾರಿ. ಇಲ್ಲಿ ನೀವು ಕೆಲವರು 10 ಸರಿ 12 ಸರಿ ವೋಟ್ ಹಾಕಿರೋರು ಇದ್ದೀರಿ. 1 ಸರಿ ವೋಟಿನ ಪಟ್ಟಿಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿದ್ಮೇಲೆ ಮತ್ತೆ ಯಾವತ್ತಾದ್ರೂ ಅಪ್ಲಿಕೇಶನ್ ಕೊಟ್ಟಿದ್ರಾ? 1 ಸರಿ ನಿಮಗೆ ಆಗ 89ಕ್ಕಿಂತ ಹಿಂದೆ 21 ವರ್ಷ ಇತ್ತು, ಇವತ್ತು 18 ವರ್ಷ ಆಗಿದೆ. 1 ಸರಿ ನೀವು ಫಾರ್ಮ್ 6 ಅನ್ನ ಕೊಟ್ಟ ಮೇಲೆ ಯಾವತ್ತೂ ಕೂಡ ಹೊಸ ಫಾರ್ಮ್ ಅನ್ನು ಕೊಡಲಿಲ್ಲ ನೀವು. ಸರ್, ತಿದ್ದುಪಡಿ ಮಾಡಿ, ತಿದ್ದುಪಡಿ ಕೊಡ್ತೀರಿ, ಡಿಲೀಟ್ ಮಾಡೋದು ಕೊಡ್ತೀರಿ, ಹೊಸ ಅಪ್ಲಿಕೇಶನ್ ಕೊಡ್ತಾರೆ. ಆದ್ರೆ 1 ಸರಿ ಮತದಾರರ ಪಟ್ಟಿಗೆ ಸೇರಿದ ಮೇಲೆ ಮತ್ತೆ ಯಾವತ್ತಾದ್ರೂ ಅಪ್ಲಿಕೇಶನ್ ಕೊಟ್ಟಿದ್ದೀರಾ ಅಂದಮೇಲೆ ಇದು ಪರಿಷ್ಕರಣೆಯಲ್ಲ, ಹೊಸ ಮತದಾರರ ಪಟ್ಟಿ ತಯಾರಿ. ಒಂದು ಕ್ವಶನ್ ಕೇಳ್ತೀನಿ. ಇಲ್ಲಿ 246 ಬೂತ್ಗಳಿವೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನೆಕ್ಸ್ಟ್ ಸೆಪ್ಟೆಂಬರ್ಗೆ ಪಂಚಾಯತಿ ಎಲೆಕ್ಷನ್ ಬರ್ತವೆ, ಮುನ್ಸಿಪಾಲಿಟಿ ಎಲೆಕ್ಷನ್ ಬರ್ತವೆ. ಇಲ್ಲಿ ಯಾರಿಗೆ ಈ ಪಂಚಾಯತಿ ಮುನ್ಸಿಪಾಲಿಟಿ ಮೆಂಬರ್ಸ್ ಆಗಬೇಕು ಅಂತ ಆಸೆ ಇದೆ? ಕೈ ಎತ್ತಬಹುದು ಸರ್. ನೋಡ್ಕೊಳ್ಳಿ ಸರ್, ಒಂದು 5-6 ಜನ ಅಷ್ಟೇ ಕೈ ಎತ್ತಿದ್ದು. ಅವ್ರಿಗೆ ಮಾತ್ರ ಟಿಕೆಟ್ ಕೊಡಿ. MLA ಅವ್ರಿಗೆ ಹೇಳ್ಬಿಡಿ, ಈಗ ಬೇರೆಯವ್ರಿಗೆ ಯಾರು ಬೇಕಾಗಿಲ್ಲ. ಎತ್ತಿ ಕೈ ಜೋರಾಗಿ. ನೀವು ರಾಜಕಾರಣ ಮಾಡಕ್ಕೆ ಬಂದಿರೋದು, ಹೌದಾ? ಸಿಂಪಲ್. ನಿಮ್ಮ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಎಷ್ಟು ವೋಟ್ಗಳು ಗೆಲ್ಲೋ ಅಭ್ಯರ್ಥಿಗೂ ಸೋಲೋ ಅಭ್ಯರ್ಥಿಗೂ ಡಿಫರೆನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 100. 1 ಓಟಿಂದ ಗೆಲ್ತಾರೆ, 2, 5, 10, 20, 20, ಬಹುತೇಕ 20 ಒಳಗಿರ್ತವೆ. ಯಾವುದೋ ಅಪರೂಪಕ್ಕೊಂದ್ಸರಿ 100 ಓಟು, 100 ಕಾಂಗ್ರೆಸ್ ಓಟುಗಳನ್ನ ಕಿತ್ತಾಕ್ತಾರೆ. 4,600 ಓಟುಗಳನ್ನ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಿತ್ತಾಕ್ತಾರೆ. ಒಳ್ಳೆ ಪ್ರಶ್ನೆ ಸರ್. ಕಾಂಗ್ರೆಸ್ ಓಟುಗಳೇ ಹೆಂಗೆ ಅಂತ ಗೊತ್ತಾಯ್ತಾರೆ ಅಂತ ನೀವು ಹೇಳ್ತಾ ಇದ್ರಿ. ಹೇಳಿ, ಯಾರಾದ್ರು ಯಾರಿಗೆ ಯಾರು ಓಟ್ ಹಾಕ್ತಾರೆ ಅಂತ ಕಂಡುಹಿಡಿಬೋದಾ? ಇವ್ರು ಹೇಳ್ತಾರೆ ಕಂಡುಹಿಡಿಬೋದು ಅಂತ. ಹೆಂಗೆ ಅಂದ್ರೆ ಬ್ಯಾಲೆಟ್ ಪೇಪರ್ಗೆ ತಗೊಂಬನ್ನಿ ಅಂತ ಹೇಳ್ತಾರೆ. ಅಂದ್ರೆ ಇಟ್ ಇಸ್ ಪಾಸಿಬಲ್. ಬಿಹಾರದಲ್ಲಿ 245 ಕ್ಷೇತ್ರಕ್ಕೆ ಬಿಜೆಪಿ JDU 210 ಸ್ಥಾನ ಗೆಲ್ತು. ಸಾಧ್ಯವೇ?
ಬಿಜೆಪಿ ಮೈತ್ರಿಕೂಟ 210 ಸ್ಥಾನ ಗೆಲ್ಲಿಕ್ಕೆ ಸಾಧ್ಯ. ಆಯ್ತು, ಹೆಂಗೆ ಅಂದ್ರೆ ಅವ್ರ ಟಾರ್ಗೆಟ್ ಕಾಂಗ್ರೆಸ್ ಓಟುಗಳೇ. ಹೆಂಗೆ ಕಾಂಗ್ರೆಸ್ ಓಟುಗಳನ್ನ ಡಿಲೀಟ್ ಮಾಡ್ತವ್ರೆ? ಈ SIR ಪ್ರಕ್ರಿಯೆ ಎಷ್ಟು ಸಂವಿಧಾನ ವಿರೋಧಿಯಾಗಿದೆ. ಈ SIR ಪ್ರಕ್ರಿಯೆಯಿಂದ ಯಾವ ರೀತಿ ಓಟುಗಳನ್ನ ಡಿಲೀಟ್ ಮಾಡ್ತವ್ರೆ, ನಮ್ಮ ಮೇಲೆ ಈಗ ಯಾವ ರೀತಿ ಪರೋಕ್ಷವಾಗಿ ಸರ್ವಾಧಿಕಾರ ಜಾರಿಯಲ್ಲಿದೆ ಅನ್ನೋದೇ ಈ ಕಾರ್ಯಾಗಾರ. ಈ ತರಬೇತಿ ಮಾಡಿರ್ತಕ್ಕಂಥದ್ದು ಕೇವಲ MLA ಗೆಲ್ಲಕ್ಕಷ್ಟೇ ಇಲ್ಲ, ಅಥವಾ SIR ನಡೀತಾ ಇದೆ, ಏನೋ ಒಂದು ಪ್ರೋಗ್ರಾಮ್ ಮಾಡೋರೆ, ನಾವು PLA 2 ಆಗಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಇಲ್ಲಿ ಊಟ ಕೊಡ್ತಾರೆ, ಊಟ ಮಾಡ್ಕೊಂಡು ಹೋಗುವ ಅಂತಲ್ಲ. ನಾವು ಬೂತ್ ಮಟ್ಟದಲ್ಲಿ ಸರ್, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಆಗಲ್ಲ, ಬೇರೆ ಕಡೆ ಆಗ್ಬೋದು. ಈಗ ತಾನೇ ಹೇಳಿದೆ, SIR ನಡೆದಿರುವಂತ ಎಲ್ಲ ರಾಜ್ಯಗಳಲ್ಲೂ ಬಿಜೆಪಿನೇ ಗೆದ್ದಿದೆ. ಯಾಕೆ ಕೇರಳ ಗೆಲ್ತು ಅಂತ ಹೇಳ್ತೀನಿ. ಕಾಂಗ್ರೆಸ್ ಮುಕ್ತ ಭಾರತ ಮಾಡಬಹುದು. 2014ರಲ್ಲಿ ನರೇಂದ್ರ ಮೋದಿ ಅವರು ಡಿಕ್ಲೇರ್ ಮುಕ್ತ ಭಾರತ. ಅದಕ್ಕೆ ಒಂದು ಸ್ಲೈಡ್ ಇದೆ, ಅದಕ್ಕೆ ಅದ್ಭುತವಾಗಿ ಹೇಳ್ತೀನಿ ಆ ಸಮಯಕ್ಕೆ ಬಂದಾಗ. ಈಗ ನೋಡಿ, ಪ್ರಜಾಪ್ರಭುತ್ವ ಜಾರಿಗೆ ಬರಲಿಕ್ಕೆ ಕಾರಣ ಯಾರು? ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಒಂದು ವಿರೋಚಿತವಾದಂತಹ ಸ್ವಾತಂತ್ರ್ಯ ಹೋರಾಟ ನಡೆಯಿತು. ಆ ಸ್ವಾತಂತ್ರ್ಯ ಹೋರಾಟದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನ ರಚನೆ ಆಯಿತು. ಆ ಸಂವಿಧಾನ ನಮಗೆಲ್ಲರಿಗೂ ಮತದಾನದ ಹಕ್ಕನ್ನು ಕೊಡ್ತು. ಈ ಮತದಾನದ ಹಕ್ಕಿನ ಮೂಲಕ ನಾವು ಇವತ್ತು ನಮಗೆ ಬೇಕಾದಂತಹ ವ್ಯಕ್ತಿಯನ್ನ, ನಮಗೆ ಬೇಕಾದಂತಹ ಪಕ್ಷವನ್ನ, ನಮಗೆ ಬೇಕಾದಂತಹ ಸರ್ಕಾರವನ್ನ ಆಯ್ಕೆ ಮಾಡುವ ಅಧಿಕಾರ ನಮಗಿದೆ. ಆದ್ರೆ ಈ SIR ನಡೆಸೋದ್ರ ಮೂಲಕ ಈ ದೇಶದ ಪ್ರಜಾಪ್ರಭುತ್ವವನ್ನ, ಈ ದೇಶದ ಸಂವಿಧಾನವನ್ನ, ಈ ದೇಶದ ಪ್ರಜೆಗಳಿಗೆ ಇರತಕ್ಕಂಥ ಮತದಾನದ ಹಕ್ಕನ್ನ ಕಿತ್ಕೊಳ್ಳಿಕ್ಕೆ ಬಿಜೆಪಿ ಪಕ್ಷ ಚುನಾವಣಾ ಆಯೋಗದ ಮೂಲಕ ಹೊರಟಿದೆ. ಹಾಗಾಗಿ ನಾವು ನಮ್ಮ ಕಾಂಗ್ರೆಸ್ ಓಟುಗಳನ್ನ, ನಮ್ಮ ಕಾಂಗ್ರೆಸ್ನ ಮತದಾರರನ್ನ ನಾವು ಉಳಿಸ್ಕೊಳ್ಳೇಬೇಕು. ಹೆಂಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ದೇಶವನ್ನ ಬ್ರಿಟಿಷರ ಗುಲಾಮಗಿರಿಯಿಂದ ಕಾಂಗ್ರೆಸ್ ಪಕ್ಷ ಮುಕ್ತಿಗೊಳಿಸಿದರು, ಅದೇ ರೀತಿಯಾಗಿ ಇವತ್ತು ಈ ದೇಶದ ಸರ್ವಾಧಿಕಾರದ ವಿರುದ್ಧ ಕಾಂಗ್ರೆಸ್ಸೇ ಹೋರಾಟ ಮಾಡತಕ್ಕಂಥದ್ದು ಅನಿವಾರ್ಯ. ಯಾಕೆ ಕಾಂಗ್ರೆಸ್ಸೇ ಹೋರಾಟ ಮಾಡಬೇಕು ಅಂದ್ರೆ, ಇಡೀ ದೇಶದಲ್ಲಿ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯ ನಾಗರಿಕಂದು ಅಂತ ಅದು ಹೇಳುತ್ತೆ. ಸಾಮಾನ್ಯವಾಗಿ ಈಗ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಂಗ್ ನಡೀತದೆ ಅಂದ್ರೆ 3 ಹಂತದಲ್ಲಿ ಕಂಟಿನ್ಯೂ ಅಪ್ಡೇಷನ್. ECI ನೆಟ್ ಅಂತ ಒಂದು ಅಪ್ಲಿಕೇಶನ್ ಇದೆ ಅಥವಾ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ನೀವು ಫೋನ್ ಸರ್ ಇಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ರೆಕಾರ್ಡ್ ಮಾಡ್ಕೋಬೇಡಿ, ಬೇಕಾದ್ರೆ ಅದನ್ನ ಕಳಿಸ್ಕೊಡ್ತೀನಿ. SIR ಏನಾದರೂ ನಡೆದ್ರೆ ಇನ್ನು 50 ವರ್ಷ. ಹಾಗಾಗಿ ದಯವಿಟ್ಟು 1 ಗಂಟೆ ನಿಮ್ಮ ಮೊಬೈಲ್ಗಳನ್ನ ಯೂಸ್ ಮಾಡದೆ ಸ್ವಿಚ್ ಆಫ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಾತಾಡಬೇಡಿ, ದಯವಿಟ್ಟು ಮಾತಾಡೋ ಬದಲು ನಿದ್ದೆ ಮಾಡಿ. ಯಾಕೆಂದ್ರೆ ನಿಮ್ಮೊಬ್ರು ಮಾತ್ರ ವಿಷಯ ತಲುಪಲ್ಲ, ಬೇರೆಯವ್ರಿಗೆಲ್ಲ. ಅವಾಗ ನೀವು BLO ಹತ್ರ ಹೋಗಿ ಫಾರಂ 6, 7, 8 ಕೊಟ್ಟು ನೀವು ಮತದಾರ ಪಟ್ಟಿಗೆ ಸೇರಿಸೋದು, ಡಿಲೀಟ್ ಮಾಡೋದು, ತಿದ್ದುಪಡಿ ಮಾಡ್ತಾರೆ. ಪ್ರತಿ 10 ವರ್ಷಕ್ಕೊಮ್ಮೆ ಇಂಟೆನ್ಸಿವ್ ರಿವಿಷನ್ ಅಂತ ನಡೆಯುತ್ತೆ. BLOನೇ ನಿಮ್ಮ ಮನೆ ಮನೆಗೆ ಬರ್ತಾರೆ, ಬಂದು ಯಾರು 18 ವರ್ಷ ಆಯಿತು ಅವ್ರ ಪಟ್ಟಿ ತಗೊಳ್ತಾರೆ, ಸತ್ತೋಗಿರೋರ ಹೆಸರು ನೋಟ್ ಮಾಡ್ಕೊತಾರೆ, ಮತ್ತೆ ತಿದ್ದುಪಡಿ ಮಾಡ್ಬೇಕಾದ್ರೆ ಕೇಳ್ತಾರೆ. ಇದು ಪ್ರತಿ ಸಲ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಈಗ ನಡೀತಿದೆಯಲ್ಲ, ಇದು ಯಾವುದೂ ಅಲ್ಲ, ಇದು ವಸ್ತು. ಬಿಜೆಪಿಯವರು ಚುನಾವಣಾ ಆಯೋಗದವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅವಧಿಯಲ್ಲಿ 10 ಸರಿ ನಡೆದದೇ ಇದ್ದಂತು. ಯಾವಾಗಲಾದ್ರೂ ಅರ್ಜಿ ಕೊಟ್ಟಿದ್ದೀರಾ? ಯಾರು ಕೊಟ್ಟಿಲ್ಲ. ಮತ್ತೆ SIR ಯಾವಾಗ ನಡೀತು? ನಡೆದೇ ಇಲ್ಲ. ಇದು ಮೊದಲನೇ ಸರಿ ನಡೀತಿದೆ. ಇನ್ನು SIR ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಬೇಸಿಕ್ ಆಗಿ ನಮಗೆ ಗೊತ್ತಿರಬೇಕು. ಆಗ್ಲೇ ಹೇಳಿದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ಬೇಕು ಅಂದ್ರೆ ನಮ್ದು ಯಾರ್ದು ವಿರೋಧ ಇಲ್ಲ ಅಂತ, ನಮ್ದು ವಿರೋಧ ಇಲ್ಲ. ಆದ್ರೆ ಇದನ್ನ ಏನ್ ಮಾಡ್ತವ್ರೆ, SIR ಹೆಸರಿನಲ್ಲಿ ಮತದಾರರನ್ನ ಮತದಾರರ ಪಟ್ಟಿಯಿಂದ ಆಚೆಗೆ ಹಾಕ್ತವ್ರೆ. ಹೇಗೆ ಆಚೆಗೆ ಹಾಕ್ತವ್ರೆ? ಮೊದಲ ಬಾರಿ ಈ ದೇಶದಲ್ಲಿ ನಡೀತಾ ಇದೆ. ಮತ್ತೆ ನೀವು ಎಷ್ಟೇ ಸರಿ ವೋಟ್ ಹಾಕಿರ್ಬೋದು, ನೀವು ಕೂಡ ಪ್ರತಿಯೊಬ್ರು
ಅರ್ಜಿಯನ್ನ ತುಂಬಿಕೊಡಬೇಕು. ಕೆಲವರು ಹೇಳ್ತಾರೆ ನಾನು 2007 ವೋಟರ್ ಪಟ್ಟಿಯಲ್ಲಿ ಹೆಸರದ 2025 ವೋಟರ್ ಪಟ್ಟಿದ್ದಾರೆ, ಯಾಕೆ ಕೊಡಬೇಕು ಅಂತ. ನಿಮ್ಗೆ ಎಷ್ಟಾದ್ರೂ ವಯಸ್ಸಾಗಿರಲಿ ನೀವು ಅರ್ಜಿಯನ್ನ ತುಂಬಿಕೊಟ್ಟಿರ್ಬೇಕು. ಮತ್ತೆ ಈಗ ಸೇರಿಸಿರ್ತಾರೆ ಜನವರಿಲಿ, ಅವರು ಕೂಡ ಅರ್ಜಿಯನ್ನ ತುಂಬಿಕೊಳ್ಳಬೇಕು. ಹಾಗಾಗಿ ಈ ದೇಶದಲ್ಲಿ ಇದು. ಸರ್ವ ಕುಲ ಬಾಂಧವರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಜಗದೀಶ್. ನಮಸ್ಕಾರ. ಒಂದು ಲೈಕ್ ಮಾಡಿ ಬ್ರದರ್.